ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಬೆಂಗಳೂರಲ್ಲಿ ನಡೆದಂತ ನೀಟ್ ಪರೀಕ್ಷೆಗೆ ಕೆಪಿಸಿಸಿ ಪಕ್ಷದ ಪದಗ್ರಹಣ ಕಾರ್ಯಕ್ರಮ ಕಾರಣ ಅಂತ ಹೇಳಿ ಇಷ್ಟು ದಿನ ಅಡಗಿ ಕುಳಿತಿದ್ದಂತಹ ಒಂದ್ ರೀತಿ ಗುಹೆಯಲ್ಲಿ ಅಡಗಿ ಕುಳಿತಿದ್ದಂತಹ ತೇಜಸ್ವಿ ಸೂರ್ಯ ಈಗ ಉದಯಿಸಿ ಹೊಸ ವಿಚಾರ ಹೇಳಕ್ ಬಂದಿದ್ದಾರೆ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಇದೇನೆ ಅಲ್ಲರಿ. ಇಡೀ ದೇಶಾದ್ಯಂತ ನಡೆಯುವ ನೀಟ್ ಪರೀಕ್ಷೆ ಒಂದು ಮಹತ್ತರವಾದ ಪರೀಕ್ಷೆ. ಅದನ್ನು ಸರಿಯಾಗಿ ಆಯೋಜನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ, ಲಾಯಕ್ಕಿಲ್ಲದ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಅಮಾಯಕ. ಪಾಪ ಬದುಕನ್ನ ಕಂಡುಕೊಳ್ಬೇಕಾಗಿರುವಂತಹ ವಿದ್ಯಾರ್ಥಿಗಳು, ಜೀವನವನ್ನು ರೂಪಿಸಿಕೊಳ್ಳಬೇಕಾಗಿರುವಂತಹ ವಿದ್ಯಾರ್ಥಿಗಳು ಇವರ ಎಡವಟ್ಟಿನಿಂದಾಗಿ, ಇವರ ವೈಫಲ್ಯದಿಂದಾಗಿ, ಈ ಒಂದು ಸರ್ಕಾರದ ಭ್ರಷ್ಟತೆಯಿಂದಾಗಿ ನೀಟ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದ ಪರಿಣಾಮವಾಗಿ 12-13 ವಿದ್ಯಾರ್ಥಿಗಳು ಸಾವನ್ನಪ್ಪುತ್ತಾರೆ. ಅದ್ರ ಬಗ್ಗೆ ಒಂದೇ ಒಂದು ಮಾತನ್ನ ಆಡದ ಬಿಜೆಪಿಯ ನಾಯಕರು, ಸಂಸದರು ತುಟಿಕ್ ಪಿಟಿಕ್ ಅನ್ನದೆ ಬಾಯಿ ಮುಚ್ಚು ಕೈ ಕಟ್ಟು ಅನ್ನೋ ಅರ್ಥದಲ್ಲಿ ಸುಮ್ಮನೆ ಮೌನವಾಗಿದ್ರು. ಈಗ ಏನು ಒಂದು 2-3 ಬೆಂಗಳೂರಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೋಸ್ಕರ ಇದು ಕಾಂಗ್ರೆಸ್ ಸರ್ಕಾರ ಕಾರಣ, ಕಾಂಗ್ರೆಸ್ ಸರ್ಕಾರದ ಪದಗ್ರಹಣ ಕಾರ್ಯಕ್ರಮ ಇತ್ತಲ್ಲ ಕೆಪಿಸಿಸಿ ಅಧ್ಯಕ್ಷರು, ಸೊ ಅದರಿಂದ ಸಂಚಾರ ದಟ್ಟಣೆ ಉಂಟಾಗಿ ಇದು ನೋಡಿ ವಿದ್ಯಾರ್ಥಿಗಳು ಪಾಪ ಅವರು ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಎಲ್ಲೋ ಅಡಗಿ ಕುಳಿತಿದ್ದಂತ ತೇಜಸ್ವಿ ಸೂರ್ಯ ಈಗ ದಿಢೀರನೆ ಹೊರಗಡೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಎಲ್ಲ ಕಡೆ ವೈರಲ್ ಆಗುತ್ತೆ, ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ನನ್ಗನ್ಸುತ್ತೆ ಇವರಿಗೆ ನೈತಿಕತೆ ಅನ್ನೋದಿಲ್ಲ, ಜವಾಬ್ದಾರಿ ಅನ್ನೋದಿಲ್ಲ. ಈ ಬಿಜೆಪಿಗರ ಹಣೆಬರವೇ ಇಷ್ಟ. ಬಿಜೆಪಿಗರಿಗೆ ದೇಶದ ಬಗ್ಗೆ, ದೇಶದ ಜನರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಯಾವ ಸಂದರ್ಭದಲ್ಲಿ ಮಾತನಾಡಬೇಕೋ ಆ ಸಂದರ್ಭದಲ್ಲಿ ಮಾತಾಡಲ್ಲ. ತಮಗೆ ಅನುಕೂಲ ಯಾವಾಗುತ್ತೋ ಆ ಸಂದರ್ಭದಲ್ಲಿ ಏನು ಅಬ್ಬರಿಸಿ ಬೊಬ್ಬರಿಯೋದು. ಸ್ನೇಹಿತರೆ ನೋಡಿ, ನಿಮಗೆಲ್ರಿಗೂ ಗೊತ್ತಿದೆ ನೀಟ್ ಪರೀಕ್ಷೆ ಸೋರಿಕೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಆಯಿತು. ಕೊನೆಗೆ ಏನು 3ನೇ ತಾರೀಕು ಪರೀಕ್ಷೆ ಇತ್ತು. ಆನಂತರ ಪರೀಕ್ಷೆ ನಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥ ವಿಚಾರ, ಆನಂತರ ಮತ್ತೆ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಆ ಒಂದು ಸಮಯದ ಅವಧಿಯಲ್ಲಿ 12-13 ವಿದ್ಯಾರ್ಥಿಗಳು ಆ ಒತ್ತಡವನ್ನ ತಾಳಲಾರದು. ಯಾಕೆಂದ್ರೆ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ತಮ್ಮ ಅಮೂಲ್ಯವಾದ ಸಮಯವನ್ನ, ಹಣವನ್ನ, ಮತ್ತೆ ಆ ಪ್ರಯತ್ನ, ಆ ಮಹತ್ವಾಕಾಂಕ್ಷೆ, ಆ ಕನಸು ಎಲ್ಲವನ್ನೂ ಇಟ್ಕೊಂಡು ಪರೀಕ್ಷೆಗೆ ತಯಾರಾಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವರು ಪರೀಕ್ಷೆಯನ್ನ ಪಾರದರ್ಶಕವಾಗಿ ಆಯೋಜನೆ ಮಾಡದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಂಗೆ ಮಾಡ್ಕೊಂಡ್ಬಿಟ್ರು. ಅದು ಬಿಜೆಪಿ ಸರ್ಕಾರದ ವೈಫಲ್ಯವೇ ಕಾರಣ. ಇದು ಕೇವಲ ಮೊದಲನೇ ಸರಿ ಅಲ್ಲ, ಈಗಾಗಲೇ ತುಂಬಾ ಸಲ ಈ ರೀತಿ ಎಡವಟ್ಟುಗಳು, ಅಧ್ವಾನಗಳು, ವೈಫಲ್ಯಗಳು ಆಗಿವೆ. ಸೊ ಭಾನುವಾರ ಮತ್ತೆ ಮರುಪರೀಕ್ಷೆ ಇತ್ತು. ನೀಟ್ UG ನೀಟ್ ಪರೀಕ್ಷೆ. ದೇಶದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ರೆಡಿಯಾಗಿದ್ರು, ಪರೀಕ್ಷೆಯನ್ನು ಕೂಡ ಬರೆದ್ರು. ಆದ್ರೆ ಕೆಲವು ರಾಜ್ಯಗಳಲ್ಲಿ ಇಂಥ ಒಂದು ಸಮಸ್ಯೆ ಉಂಟಾಗಿದೆ. ಬೆಂಗಳೂರಲ್ಲೂ ಕೂಡ ಈ ತರದೊಂದು 3 ವಿದ್ಯಾರ್ಥಿಗಳು ಅಂದುಕೊಂಡ ಸಮಯಕ್ಕೆ ಹೋಗದೇ ಇರೋ ಕಾರಣಕ್ಕೋಸ್ಕರ, ಅಂದ್ರೆ ಒಬ್ಬ ವಿದ್ಯಾರ್ಥಿ ಏನು ನೀಟ್ ಪರೀಕ್ಷೆಯನ್ನ ಬರೆಯೋದಕ್ಕೆ ಹಳೆಯ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಹಳೆಯ ಪ್ರವೇಶಾತಿ ಪತ್ರವನ್ನ ತಂದ ಕಾರಣಕ್ಕೋಸ್ಕರ ಅವರಿಗೆ ಬರೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನೊಬ್ಬ ವಿದ್ಯಾರ್ಥಿ ಮಾಗಡಿಯಿಂದ ಬಂದ್ರು, ಲೇಟ್ ಆಯ್ತು. ಇನ್ನು ಅಂದ್ರೆ ಬೇಗ ಬರ್ಬೇಕಾಗಿತ್ತು. ಇನ್ನೊಬ್ಬ ವಿದ್ಯಾರ್ಥಿ RT ನಗರದಿಂದ. ನೋಡಿ, ಒಂದು ನೀಟ್ ಪರೀಕ್ಷೆಯ ಒಂದು ಪ್ರೋಸೆಸ್ ಅಂದ್ರೆ ಮುಂಚಿತವಾಗಿ ಬರಬೇಕಾಗತ್ತೆ. ಈ ಸಮಯಕ್ಕೆ ಬಂದು ನಂದು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ, ನಂದು ಯಾವ ಸೆಂಟರು, ಯಾವ ನಂಬರ್, ನಾನು ಎಲ್ಲಿ ಕೂತ್ಕೋಬೇಕು, ಏನು, ಇದಕ್ಕೆಲ್ಲ ಸ್ವಲ್ಪ 1 ಅವರ್ 2 ಅವರ್ ಮುಂಚಿತವಾಗಿ ಬಂದು ತಯಾರಿ ಮಾಡ್ಕೋಬೇಕಾಗತ್ತೆ. ಆದ್ರೆ ಈ ವಿದ್ಯಾರ್ಥಿ ಲಾಸ್ಟ್ ಕಟ್ ಆಫ್ ಒಂದು 30 ಮಿನಿಟ್ಸ್ ಇದೆ ಅನ್ನೋ ಸಂದರ್ಭದಲ್ಲಿ ಮನೆ ಬಿಟ್ಟಿದ್ದಾರೆ. ಸೊ ಸಹಜವಾಗಿಯೇ ಅಂದ್ಕೊಂಡ ಸಮಯಕ್ಕೆ, ಇರುವಂತ ಸಮಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಬೆಂಗಳೂರು ನಗರ ಪೊಲೀಸ್ ಮತ್ತು ಸಂಚಾರ ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾವೆ. ಇದಕ್ಕೆ ಏನು ಬೆಂಗಳೂರಲ್ಲಿ ಅವತ್ತು ನಡೆದಂತ ಕೆಪಿಸಿಸಿಯ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅಲ್ಲ. ಇದು ಏನು ವಿದ್ಯಾರ್ಥಿ RT ನಗರದಿಂದ ಬಂದಂತ ವಿದ್ಯಾರ್ಥಿ ತಡವಾಗಿ ಬಂದಿದ್ದು, ಮನೆ ಬಿಡಬೇಕಾದ್ರೆ ಲೇಟ್ ಆಗಿ ಬಿಟ್ಟಿದ್ದು ಕೂಡ ಕಾರಣ ಆಯಿತು. ಇನ್ನೊಬ್ಬ ವಿದ್ಯಾರ್ಥಿ ಮಾಗಡಿಯಿಂದ ಬಂದಿದ್ರು, ಅವರು ಬೇಗ ಬರಬೇಕಾಗಿತ್ತು. ಅದಾಗಿಯೂ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದ್ರು. ಯಾಕಂದ್ರೆ ಮುಂಚಿತವಾಗೇ ಬರಬೇಕಾಗಿತ್ತು, ವಿದ್ಯಾರ್ಥಿಗಳಿಗೆ ಒಂದು ಜವಾಬ್ದಾರಿ ಇರಬೇಕಾಗಿತ್ತು.
ಆನಂತರ ಆ ಪರೀಕ್ಷೆನ ಬರೆಯಕ್ಕಾಗದೇ ಇರುವಂತಹ ವಿದ್ಯಾರ್ಥಿಗಳು ಆ ಪರೀಕ್ಷಾ ಕೇಂದ್ರದ ಹೊರಗಡೆ ಅವರು ನೊಂದ್ಕೊಂಡಿದ್ದು, ಅವರು ಅತ್ತಿದ್ದು, ಬೇಸರ ಪಟ್ಟಿದ್ದು ಬಹಳ ನಮಗೂ ಸಂಕಟವನ್ನ ಉಂಟು ಮಾಡ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ವರ್ಷ ಪೂರ್ತಿ ಕಷ್ಟಪಟ್ಟು ತಯಾರಿ ಮಾಡುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ ದಿನ ನಾನು ಮುಂಚಿತವಾಗಿ ಹೋಗಲೇಬೇಕೆನ್ನುವಂತ ಒಂದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ರೆ ಮತ್ತೆ ಸಮಸ್ಯೆ ಆಗತ್ತೆ. ಇದಾಯ್ತಾ? ಈಗ ಈ ಸ್ಪಷ್ಟನೆ ಸಿಕ್ತು. ಸ್ನೇಹಿತರೆ, ಇದಷ್ಟೇ ಅಲ್ಲ, ಬೆಂಗಳೂರು ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಧ್ಯಪ್ರದೇಶ ಅಲ್ಲಿಯೂ ಕೂಡ ಕಾರಣಾಂತರಗಳಿಂದ ಮತ್ತೆ ಪರೀಕ್ಷಾ ಕೇಂದ್ರಗಳಿಗೆ ಲೇಟ್ ಆಗಿ ಹೋಗಿರುವ ಕಾರಣದಿಂದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯೋದಿಕ್ಕೆ ಆಗಿಲ್ಲ. ಆದ್ರೆ ಈ ಬಿಜೆಪಿಯ ನಾಯಕರು ದೆಹಲಿ ಬಗ್ಗೆ, ಮಹಾರಾಷ್ಟ್ರದ ಬಗ್ಗೆ, ಮಧ್ಯಪ್ರದೇಶ ಇಲ್ಲೆಲ್ಲ ಆಗಿದೆಯಲ್ಲ, ಅಲ್ಲಿ ಮಾತಾಡ್ರಪ್ಪ ಅಂದ್ರೆ ಮಾತಾಡಲ್ಲ, ನಾವು ನಮಗೆ ಬೇಕಾಗಿರೋದೆಲ್ಲಿ ಬೆಂಗಳೂರು. ಆದ್ರೆ ಬೆಂಗಳೂರಲ್ಲಿ ಆದಂತಹ ಕಾರ್ಯಕ್ರಮ ನಿಜವಾಗಿಯೂ ಈ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟಿದ್ಯಾ? ಫ್ಯಾಕ್ಟ್ ಚೆಕ್ ಮಾಡಿದಾಗ ಇಲ್ಲ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಮತ್ತು ಪ್ರಜ್ಞಾವಂತರ ಅಭಿಪ್ರಾಯವನ್ನ ನೀವು ಕೇಳೋದೇ ಆದ್ರೆ ಸಮಾವೇಶಗಳಿಗಿಂತ ವಿದ್ಯಾರ್ಥಿಗಳ ಪರೀಕ್ಷೆ ಬಹಳ ಮುಖ್ಯ. ಆದಾಗ್ಯೂ ಕೂಡ ಕೆಲವೊಂದ್ಸಲಿ ತುರ್ತಿರುತ್ತೆ, ಮಾಡಲೇಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಸರಿಯಾದ ಒಂದು ರೂಪುರೇಷೆಯನ್ನ ಮಾಡುವ ಜವಾಬ್ದಾರಿ ಸರ್ಕಾರದ್ದು. ಬಹುಶಃ ಸರ್ಕಾರ ಅದನ್ನ ಮಾಡಿದೆ, ರಾಜ್ಯ ಸರ್ಕಾರ. ಆದ್ರೆ ಕೆಪಿಸಿಸಿ ಈ ಕಾರ್ಯಕ್ರಮದ ಒಂದು ನೆಪ ಇಟ್ಕೊಂಡು ತೇಜಸ್ವಿ ಸೂರ್ಯ ಎಲ್ಲಿದ್ರೋ ಏನೋ ಸಡನ್ ಆಗಿ ಬಂದ್ಬಿಟ್ಟು, ನೋಡಿ ಏನು ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಈ ವಿಚಾರ ಇಟ್ಕೊಂಡು ಮೊಸಳೆ ಕಣ್ಣೋರನ್ನ ಹಾಕ್ತಿದ್ದಾರೆ, ರಾಜಕಾರಣ ಮಾಡ್ತಿದ್ದಾರೆ. ಈಗ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಇದೆ, ಆ ಸರ್ಕಾರದ ಒಂದು ಕೆಪಿಸಿಸಿ ಕಾರ್ಯಕ್ರಮದ ಕಾರಣದಿಂದಾಗಿ 3 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೆ ಆಗ್ಲಿಲ್ಲ, ಹಾಗೆ ಹೀಗೆ ಅಂತ ಬೊಬ್ಬೆ ಹೊಡಿತಾರೆ. ಇವರಿಗೆಲ್ಲ ನಾಚಿಕೆ ಮಾನವಿ ಬಿಜೆಪಿಯ ನಾಯಕರಿಗೆ, ಬಿಜೆಪಿಗರಿಗೆ ಏನಾದ್ರೂ ಜವಾಬ್ದಾರಿ ಇದೆಯಾ? ಅಲ್ಲರಿ, 12-13 ವಿದ್ಯಾರ್ಥಿಗಳು ಇವರ ಈ ವೈಫಲ್ಯದಿಂದಾಗಿ, ಇವರ ಎಡವಟ್ಟಿನಿಂದಾಗಿ, ಇವರ ಅಜ್ಞಾನದಿಂದಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನವಾಗಿ ಒತ್ತಡವನ್ನ, ಆ ಒಂದು ನೋವನ್ನ ಸಹಿಸಿಕೊಳ್ಳಲು ಸಾಧ್ಯವಾಗದ ಒಂದಷ್ಟು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ತಾರೆ. ಸೂಸೈಡ್ ಅಲ್ಲ, ಇದು ಇವ್ರು ಮಾಡಿದ ಕೊಲೆ. ಸಾವನ್ನಪ್ತಾರೆ. ಅದ್ರ ಬಗ್ಗೆ ಮಾತಾಡಕ್ ಒಬ್ಬರಿಗೂ ಯೋಗ್ಯತೆ ಇಲ್ಲ. ಇದು ನಮ್ ತಪ್ಪಾಯ್ತು, 3 ವಿದ್ಯಾರ್ಥಿಗಳು, ಅದು ಸರ್ಕಾರದ ತಪ್ಪಲ್ಲ, ಅದು ಅವರದ್ದೇ ತಪ್ಪುಗಳು. ಇವರಿಗೆ 3 ವಿದ್ಯಾರ್ಥಿಗಳು ಪ್ರವೇಶವನ್ನ ಅಂದ್ರೆ ಎಕ್ಸಾಮ್ ಅನ್ನ ಬರೆಯದೇ ಇರೋದು ದೊಡ್ಡದಾಯ್ತು. ಆದ್ರೆ 12 ವಿದ್ಯಾರ್ಥಿಗಳು ತಮ್ಮ ಬದುಕನ್ನೇ ಕಳ್ಕೊಂಡ್ಬಿಟ್ರಲ್ಲ ಇವರಿಂದ. 23 ಲಕ್ಷ ವಿದ್ಯಾರ್ಥಿಗಳು ಇವರ ಏನು ವಿದ್ಯಾಭ್ಯಾಸದ ಭವಿಷ್ಯವೇ, ಶೈಕ್ಷಣಿಕ ಭವಿಷ್ಯವೇ ಕುಂಠಿತ ಆಯ್ತಲ್ಲ, ಅದ್ರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಅದಕ್ಕೆ ಇವರು ಹೆಂಗೆ ಅಂದ್ರೆ, ಇವರಿಗೆ ದೇಶದ ಜನರ ಭವಿಷ್ಯಕ್ಕಿಂತ, ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ, ದೇಶದ ಜನರ ಹಿತಕ್ಕಿಂತ ಇವರಿಗೆ ಏನು ಬೇಕು? ಧರ್ಮ ಬೇಕು, ದೇವರು ಬೇಕು, ಇನ್ನೊಂದು ರಾಷ್ಟ್ರೀಯತೆ ಬೇಕು. ಇವೆಲ್ಲ ಇವರ ಚುನಾವಣೆಯಲ್ಲಿ ಮಾಡೋದಿಕ್ಕೆ ಗಿಮಿಕ್. ಇವರ ಈ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಆಯೋಜನೆ ಮಾಡುವ ಯೋಗ್ಯತೆ ಇಲ್ಲದ ಇವರು, ಬಿಜೆಪಿ ಸರ್ಕಾರ, ತೇಜಸ್ವಿ ಸೂರ್ಯ ಮೊದಲು ಹೇಳಬೇಕಾಗಿತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಯ್ಯ, ಇದು ನಮ್ಮ ಪಕ್ಷಕ್ಕೆ ಕಪ್ಪು ಮಸಿ ಅಂತ ತೇಜಸ್ವಿ ಸೂರ್ಯ ಹೇಳಬೇಕಾಗಿತ್ತು ನೀನು, ಏನ್ರಿ? ಆಮೇಲೆ NTA ಆ ಪರೀಕ್ಷೆಯನ್ನ ಆಯೋಜನೆ ಮಾಡಿದಂತ ಒಂದು ಪರೀಕ್ಷಾ ಕೇಂದ್ರ, ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಇದಷ್ಟೇ ಅಲ್ಲ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವರು ಇದನ್ನ ಕೊಡ್ತಾರಂತೆ, ಪ್ರಶ್ನೆ ಪತ್ರಿಕೆ, ಅವರು ರಾಜೀನಾಮೆ ಕೊಡ್ಬೇಕಾಗಿತ್ತು. ಹಾಗಾಗಿ ಇವರ ಬಂಡವಾಳ, ಇವರ ಭ್ರಷ್ಟತೆ, ಇವರ ವೈಫಲ್ಯ ಇವರೇ ಬಟಾಬೈಲು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಮಾತನಾಡದ ತೇಜಸ್ವಿ ಸೂರ್ಯ ಈಗ ಬಂದು ಮಾತಾಡ್ತಾ ಇದ್ದಾರೆ. ಇವ್ರಿಗೇನಾದ್ರೂ ನೈತಿಕತೆ, ಇವ್ರಿಗೇನಾದ್ರೂ ಜವಾಬ್ದಾರಿ ಏನೂ ಇಲ್ಲ. ಜನ ಚೀ ತೂ ಅಂತ ಉಗಿಯೋದಷ್ಟೇ ಕೆಲಸ. ನಿಮಗೇನು ಅನ್ಸುತ್ತೆ? ನಾನು ಹೇಳೋದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ತಾನೆ? ಈ ದೇಶದ ಪ್ರಜ್ಞಾವಂತ ಪ್ರಜೆ ಇದನ್ನ ಕೇಳಬೇಕು, ಕರೆಕ್ಟ್ ತಾನೆ? ಹಾಗಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಪ್ಪದೆ ಮೆನ್ಷನ್ ಮಾಡಿ. ನಮಸ್ಕಾರ.